ಎಲ್ಲರಿಗೂ ನಮಸ್ಕಾರ. ನೋಡಿ, ಒಂದು ಬಾಹುಬಲಿ ಸ್ಮಾರಕವನ್ನು ನಾವು ಕಟ್ಟಿರೋದು ಬೆಂಗಳೂರು ಗ್ರಾಮಾಂತರ ದಾಬಾಸ್ಪೇಟೆ ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹೊಸಳ್ಳಿ ಗ್ರಾಮದಲ್ಲಿ. ನೋಡಿ, ನಾವು ಸ್ಮಾರಕ ಕಟ್ಟೋದಕ್ಕಿಂತ ಮೊದಲು ಈ ರೀತಿ ನೆಲಕ್ಕೆ ಬೂಚಪ್ಪಡಿ ಹಾಕ್ತೀವಿ. ಈ ರೀತಿ ಬೂಚಪ್ಪಡಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಸಮಾಧಿ ವಾಲದಾಗಲಿ ಅಥವಾ ಒಂದು ಕಡೆ ಕುಸಿಯೋದಾಗಲಿ ಆಗೋದಿಲ್ಲ. ದಯಾಮಯ ಭಗವಂತ ಇಲ್ಲಿ ತನಕ ಶಿವಗಂಗೆ ಬೆಟ್ಟದ ತನಕ ಕರೆದು ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ, ನೋಡಿ ಅಲ್ಲಿ ಬೆಟ್ಟ ಕಾಣ್ತಿದೆ, ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಿರೋದು. ಇಲ್ಲಿ ತನಕ ಕರೆದು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಭಗವಂತನ ದರ್ಶನ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಬರೋಣ ಅಂತೇಳಿ ಕೆಲಸ ಮಾಡೋರಿಗೆ ಊಟ ಕೊಡಿಸಿ ನಾನು ದೇವಸ್ಥಾನ ಕಡೆ ಹೊರಟೆ. ಬೆಟ್ಟ ಹತ್ತಿ ಇಳಿದು ದೇವ್ರ ದರ್ಶನ ಮಾಡಿ ಗಂಗಾ ಪ್ರಸಾದ ಸ್ವೀಕಾರ ಮಾಡಿ ಬರೋಷ್ಟೊಳಗಡೆ ಮತ್ತೆ ಊಟ ಎಲ್ಲ ಮಾಡಿ ಅವ್ರ ಕೆಲಸ ಶುರು ಮಾಡಿದರು. ಬಾಹುಬಲಿ ಸ್ಮಾರಕದ ಬಗ್ಗೆ ಹೇಳಬೇಕಾದ್ರೆ, ಮುಂಭಾಗದಲ್ಲಿ ಕರು ಸ್ಟೆಪ್ಸ್ ಡಿಸೈನ್ ಕೊಡಲಾಗಿದೆ. ಎರಡೂ ಬದಿಗಳಲ್ಲಿ ಪಿಲ್ಲರ್ ರೀತಿಯ ಕಂಬಗಳಿದ್ದು ಮೇಲ್ಭಾಗಕ್ಕೆ ಸ್ಟೆಪ್ಸ್ ಫಿನಿಶಿಂಗ್ ನೀಡಲಾಗಿದೆ. ಹಿಂಭಾಗದಲ್ಲಿ ಹೆಡ್ ಸ್ಟೋನ್ ವಕ್ರಾಕಾರದ ಕಟ್ನಲ್ಲಿ ಮಾಡಲಾಗಿದೆ. ಇದು ಬಹಳ ಚೆನ್ನಾಗಿ ಕಾಣುತ್ತಿದೆ. ಹಾಗೆ ಫಿನಿಶಿಂಗ್ ತುಂಬ ನೀಟ್ ಇದೆ. ಎಡ್ಜ್ಗಳು ಕ್ಲೀನ್ ಆಗಿವೆ ಮತ್ತು ಕಟ್ ಮಾರ್ಕ್ಸ್ ಎಲ್ಲೂ ಕಾಣೋದಿಲ್ಲ. ಅಕ್ಷರಗಳ ಕೆತ್ತನೆ ಸ್ಪಷ್ಟವಾಗಿ ಬಂದಿದೆ. ಫೋಟೋವನ್ನು ಓವರ್ ಶೇಪ್ ಫ್ರೇಮ್ನಲ್ಲಿ ಚೆನ್ನಾಗಿ ಫಿಕ್ಸ್ ಮಾಡಿದ್ದೇವೆ. ಹೆಸರು, ದಿನಾಂಕ ಮತ್ತು ದೀಪದ ಚಿಹ್ನೆಗಳು ವೈಟ್ ಕಲರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಒಟ್ಟಾರೆ ಓವರ್ ಆಲ್ ಲುಕ್ ಸ್ಮಾರಕಕ್ಕೆ ಗಂಭೀರ, ಗೌರವಪೂರ್ಣ ಮತ್ತು ಪ್ರೀಮಿಯಂ ಲುಕ್ ಕೊಟ್ಟಿದೆ. ಗ್ರಾಮೀಣ ಬ್ಯಾಕ್ಗ್ರೌಂಡ್ನಲ್ಲಿ ಸ್ಮಾರಕ ತುಂಬ ಚೆನ್ನಾಗಿ ಕಾಣುತ್ತಿದೆ. ಸ್ಮಾರಕ ಸುತ್ತಲೂ ಹಾಕಿರುವ ಕಾಂಕ್ರೀಟ್ ಬೇಸ್ ಚೆನ್ನಾಗಿ ಹಾಕಿದ್ದು ಸ್ಥಿರತೆ ಒಳ್ಳೆಯದಾಗಿದೆ. ಒಟ್ಟಾರೆ ಹೇಳುವುದಾದರೆ ಇದು ಗುಣಮಟ್ಟದ ಕೆಲಸ, ನೋಡಲು ಚೆನ್ನಾಗಿದೆ, ದೀರ್ಘಕಾಲ ಬಾಳಿಕೆ ಬರುವಂಥ ಸ್ಮಾರಕವಾಗಿದೆ. ಹಾಗೆ ತಮ್ಮಲ್ಲಿ ಮನವಿ, ನೀವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಈ ಬಾಹುಬಲಿ ಸಮಾಧಿಯನ್ನು ಕಟ್ಕೊಡೋ ಒಂದು ಕೆಲಸ ಮಾಡ್ತೀವಿ. ಮೇಲೆ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ. ನನ್ನ ಕಾಲ್ ಏನಾದರೂ ಪಿಕ್ ಮಾಡಿ ಅಂದರೆ ಬೇಸರ ಮಾಡ್ಕೋಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮ್ಮ ಮೆಸೇಜ್ ನಾನು ಸ್ಪಂದಿಸ್ತೀನಿ. ನಮಸ್ಕಾರ.